ಹಾಯ್ ಸ್ಟೂಡೆಂಟ್ಸ್. ಈ ಹಿಂದಿನ ವಿಡಿಯೋದಲ್ಲಿ ನಾವು ಕನ್ಸೈನ್ಮೆಂಟ್ ಅಕೌಂಟ್ ನ ಥಿಯರಿಯನ್ನ ತಿಳ್ಕೊಂಡಿದೀವಿ. ಈಗ ಕನ್ಸೈನ್ಮೆಂಟ್ ಅಕೌಂಟ್ ನ ಪ್ರಾಬ್ಲಮ್ಸ್ ಯಾವ ರೀತಿಯಲ್ಲಿ ನಾವು ಸಾಲ್ವ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ 5 ಮಾರ್ಕ್ಸ್ ಪ್ರಾಬ್ಲಮ್, ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್. ಸೊ ಅಬ್ನಾರ್ಮಲ್ ಲಾಸ್ ಅಂದ್ರೆ ಏನು ಅಂತ ಕೂಡ ನಾನು ನಿಮಗೆ ಥಿಯರಿಯಲ್ಲಿ ತಿಳಿಸಿದ್ದೀನಿ. ನೀವು ಆ ಹಿಂದಿನ ವಿಡಿಯೋವನ್ನ ನೋಡಿದ್ರೆ ಅಬ್ನಾರ್ಮಲ್ ಲಾಸ್ ನ ಮಾಹಿತಿಗಳು ಕೂಡ ನಿಮಗೆ ಸಿಗ್ತವೆ. ಅಬ್ನಾರ್ಮಲ್ ಲಾಸ್ ಇಟ್ ಮೀನ್ಸ್ ಡ್ಯಾಮೇಜ್ಡ್ ಆರ್ ಡಿಸ್ಟ್ರಾಯ್ಡ್ ಈ ತರ ಆದಾಗ ಪ್ರಾಡಕ್ಟ್ ಗಳಿಗೆ ನಾವು ಒಂದಿಷ್ಟು ವ್ಯಾಲ್ಯೂ ಅನ್ನ ಫಿಕ್ಸ್ ಮಾಡ್ತೀವಿ. ಆ ಫಿಕ್ಸ್ ಮಾಡ್ತೀವಿ ಅಂದ್ರೆ ಅದು ಗೆಸ್ಸಿಂಗ್ ಅಲ್ಲಿ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಆಕ್ಚುಲ್ ಒಂದು ಪ್ರೈಸ್ ಏನಿದೆ, ನಷ್ಟ ಆಗಿದೆ, ಅದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇದಕ್ಕೆ ಒಂದು ಫಾರ್ಮುಲಾ ಕೂಡ ಇದೆ, ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್. ಸೊ ಅಬ್ನಾರ್ಮಲ್ ಲಾಸ್ ಫಾರ್ಮುಲಾ ಏನಿದೆ ನೋಡೋಣ. ಅಬ್ನಾರ್ಮಲ್ ಲಾಸ್ ಈಸ್ ಈಕ್ವಲ್ ಟು cost of goods lost plus PNRE by both. PNRE by both. ಓಕೆ, ಕಾಸ್ಟ್ ಆಫ್ ಗುಡ್ಸ್ ಲಾಸ್ಟ್ ಅಂತಂದ್ರೆ ನಮಗೆ ಸಹಜವಾಗಿ ಗೊತ್ತಾಗತ್ತೆ, ನಾವೊಂದು 100 ಯೂನಿಟ್ಸ್ ಅನ್ನ ಕಳಿಸಿ ಕೊಡ್ತೀವಿ. ಕನ್ಸೈನಿಗೆ ಒಂದು 100 ಗೂಡ್ಸ್ ಅನ್ನ ಕಳಿಸಿ ಕೊಟ್ಟಿದ್ದಾನೆ. ಪ್ರತಿ ಗೂಡ್ಸ್ ನ ಪ್ರೈಸ್ ಬಂದ್ಬಿಟ್ಟು 50 ರೂಪಾಯಿ ಇತ್ತು ಅಂತ ಇಟ್ಕೊಳ್ಳೋಣ. 100 ಇಂಟು 50, 100 ಇಂಟು 50 ಅಂತಂದ್ರೆ 50,000 ಬಂದ್ಬಿಡುತ್ತೆ. ದೆನ್ ಓಕೆ, PNRE ಬೈ ಬೋತ್ ಅಂದ್ರೆ PNRE ಅಂದ್ರೆ ಏನು? PNRE ಇಟ್ ಮೀನ್ಸ್ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. Then what is PNRE? Proportionate non-recurring expenses. Proportionate non-recurring expenses ಅಂತಂದ್ರೆ ಟೋಟಲ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಇರುತ್ತೆ. ವಾಟ್ ಈಸ್ ಟೋಟಲ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್? ಟೋಟಲ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತಂದ್ರೆ ಕನ್ಸೈನರ್ ಮತ್ತೆ ಕನ್ಸೈನಿ ಇಬ್ಬರು ಕೂಡ ಕನ್ಸೈನರ್ ಇಂದ ಸರಕು ಕನ್ಸೈನಿಗೆ ಬರುವಾಗ ಟ್ರಾನ್ಸ್ಪೋರ್ಟೇಷನ್ ಮೂವ್ಮೆಂಟ್ ಅಲ್ಲಿ ಏನೋ ಒಂದು ಇಷ್ಟು ವೆಚ್ಚಗಳನ್ನು ಮಾಡ್ತಾರೆ. ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್ ಇರ್ಬೋದು. ಟ್ರಾನ್ಸ್ಪೋರ್ಟೇಷನ್ ಆಗುವಾಗ ಏನಾದ್ರೂ ಇನ್ಸೂರೆನ್ಸ್ ಮಾಡಿದಿದ್ರೆ, ಗೂಡ್ಸ್ ಡ್ಯಾಮೇಜ್ ಆದ್ರೆ ಅದಕ್ಕೆ ಪರಿಹಾರ ಬೇಕು ಅಂತ ಇನ್ಸೂರೆನ್ಸ್ ಮಾಡಿದಿದ್ರೆ, ಟ್ರಾನ್ಸ್ಪೋರ್ಟೇಷನ್ ಮಾಡುವಾಗ ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಎಕ್ಸ್ಪೆನ್ಸಸ್ ಕೂಲಿಯನ್ನ ಕೊಟ್ಟಿದ್ದಿದ್ರೆ ಇವೆಲ್ಲವೂ ಕೂಡ ಅಲ್ಲಿ ಬರುತ್ತೆ. ಫ್ರೈಟ್ ಚಾರ್ಜಸ್, ಸಮ್ ಅದರ್ ಅಡಿಷನಲ್ ಚಾರ್ಜಸ್ ಏನಾದ್ರೂ ಇದ್ರೆ ಅದು ಕನ್ಸೈನಿ ಕೂಡ ಎಕ್ಸ್ಪೆನ್ಸಸ್ ಮಾಡಿರ್ಬೋದು, ಕನ್ಸೈನರ್ ಕೂಡ ಎಕ್ಸ್ಪೆನ್ಸಸ್ ಮಾಡಿರ್ಬೋದು, ಇಲ್ಲ ಇಬ್ರು ಕೂಡ ಎಕ್ಸ್ಪೆನ್ಸಸ್ ಮಾಡಿರುವ ಸಾಧ್ಯತೆಗಳು ಇರ್ತವೆ. ಸೊ ಓಕೆ ಫೈನ್. ದೆನ್ ನೋಡೋಣ, ಪ್ರಾಬ್ಲಮ್ ನೋಡೋಣ. ಒಂದು ಪ್ರಾಬ್ಲಮ್ ನೋಡಿದ್ರೆ ನಮಗೆ ತುಂಬಾ ಈಸಿಯಾಗಿ ಅರ್ಥ ಆಗತ್ತೆ ಅಂತ ಅಂದ್ಕೋತೀನಿ. ಸೊ ಒನ್ಸ್ ಅಗೇನ್, ಅಬ್ನಾರ್ಮಲ್ ಲಾಸ್ ಫಾರ್ಮುಲಾ. Abnormal loss is equal to cost of goods lost plus PNRE by both. Okay, come to problem number 1. Problem number 1 is find out the value of abnormal loss amount from the following particulars. Find out the value of abnormal loss amount from the following particulars. ಈ ಕೆಳಗೆ ಕೊಟ್ಟಿರುವ ಮಾಹಿತಿಗಳಲ್ಲಿ ಅಬ್ನಾರ್ಮಲ್ ಲಾಸ್ ಅಮೌಂಟ್ ಅನ್ನ ಕಂಡುಹಿಡಿಯಿರಿ. ಓಕೆ, ಫಸ್ಟ್ ಒನ್ ಎ, ಗೂಡ್ಸ್ ಕನ್ಸೈನ್ 200 ಯೂನಿಟ್ಸ್ at rupees 250. ಕನ್ಸೈನ್ಮೆಂಟ್ ಅಲ್ಲಿ 200 ಯೂನಿಟ್ಸ್ ಗಳನ್ನ ಪ್ರತಿ ಯೂನಿಟ್ಗೆ 250 ರೂಪಾಯಿನಂತೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಓಕೆ ಫೈನ್. ನೆಕ್ಸ್ಟ್ ಬಿ, ಯೂನಿಟ್ಸ್ ಡ್ಯಾಮೇಜ್ಡ್ ಇನ್ ಟ್ರಾನ್ಸಿಟ್ 60. ಈ ಕನ್ಸೈನ್ಮೆಂಟ್ ನ ಅಗ್ರಿಮೆಂಟ್ ನ ಪ್ರಕಾರ ಗೂಡ್ಸ್ ಅನ್ನ ಕನ್ಸೈನಿಗೆ ಕಳುಹಿಸಿಕೊಟ್ಟಾಗ ದಾರಿ ಮಧ್ಯದಲ್ಲಿ 60 ಯೂನಿಟ್ ಡ್ಯಾಮೇಜ್ ಆಗಿದೆ ಅನ್ನೋ ಮಾಹಿತಿ ಲಭಿಸ್ತಾ ಇದೆ. ಯೂನಿಟ್ಸ್ ಡ್ಯಾಮೇಜ್ಡ್ ಇನ್ ಟ್ರಾನ್ಸಿಟ್ 60. ಓಕೆ, ನೆಕ್ಸ್ಟ್ ಸಿ, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ರುಪೀಸ್ 1000. ಇಲ್ಲಿ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಕನ್ಸೈನಿಗೆ ಗೂಡ್ಸ್ ಅನ್ನ ಕಳಿಸಿಕೊಡುವಾಗ 1000 ರೂಪಾಯಿ ವೆಚ್ಚ ಆಗಿದೆ ಅನ್ನೋ ಮಾಹಿತಿಯನ್ನ ಕೊಡ್ತಾರೆ. ಓಕೆ, ಈ 3 ಮಾಹಿತಿಯ ಅಂಶಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. 3 ಇನ್ಫಾರ್ಮೇಶನ್ಸ್ ಎ ಬಿ ಸಿ. ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಅಬ್ನಾರ್ಮಲ್ ಲಾಸ್ ಫ್ರಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್. ದಿಸ್ ಒನ್ ಪ್ರಾಬ್ಲಮ್ ಇಸ್ 5 ಮಾರ್ಕ್ಸ್ ಪ್ರಾಬ್ಲಮ್. ಇದು 5 ಅಂಕಗಳನ್ನು ನಿಮಗೆ ಕೊಡ್ತಕ್ಕಂತ ಒಂದು ಪ್ರಶ್ನೆ. ನೋಡೋಣ ಇದರ ಆನ್ಸರ್ ಏನು ಹೇಗಿರುತ್ತೆ ಅಂತ ನೋಡೋಣ ಅಲ್ವಾ. ಸೊ ಆನ್ಸರ್ ಫಸ್ಟ್ ಒನ್, ನಮಗೆ ಫಾರ್ಮುಲಾ ಗೊತ್ತಿರಬೇಕು. ಫಾರ್ಮುಲಾ ಈಗಾಗಲೇ ನಾನು ಮೇಲ್ಗಡೆ ನಿಮಗೆ ಕೊಟ್ಟಿದ್ದೀನಿ. ಅಬ್ನಾರ್ಮಲ್ ಲಾಸ್ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗುಡ್ಸ್ ಲಾಸ್ಟ್ ಪ್ಲಸ್ PNRE ಬೈ ಬೋತ್. ಸೊ ಫಾರ್ಮುಲಾ ನೋಡೋಣ, ಫಾರ್ಮುಲಾ ಅಪ್ಲೈ ಮಾಡೋಣ. ಅಬ್ನಾರ್ಮಲ್ ಲಾಸ್ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗುಡ್ಸ್ ಲಾಸ್ಟ್ ಪ್ಲಸ್ PNRE ಬೈ ಬೋತ್. ಓಕೆ, ಇಲ್ಲಿ ಕಾಸ್ಟ್ ಆಫ್ ಗುಡ್ಸ್ ಲಾಸ್ಟ್
ಆಗಿರೋದು ಎಷ್ಟು, ಯೂನಿಟ್ಸ್ ಡ್ಯಾಮೇಜ್ ಆಗಿರೋದು ಎಷ್ಟು, 60 ಇಂಟು ಪ್ರತಿ ಯೂನಿಟ್ಸ್ ನ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು, 250. ಓಕೆ, 60 ಇಂಟು 250, 60 ಇಂಟು 250 ಪ್ಲಸ್ ಪ್ಲಸ್ ಪಿ ಎನ್ ಆರ್ ಇ ಬೈ ಬೋತ್ ಅಂತಾನೆ, ಪ್ಲಸ್ ಪಿ ಎನ್ ಆರ್ ಇ ಬೈ ಬೋತ್. ಪಿ ಎನ್ ಆರ್ ಇ ಬೈ ಬೋತ್ ಅಂತಂದ್ರೆ ನಮ್ಮ ಎಕ್ಸ್ಪೆನ್ಸಸ್ ಆಗಿರೋದು ಒಟ್ಟು ಎಷ್ಟು, 1,000 ರೂಪಾಯಿ ಎಕ್ಸ್ಪೆನ್ಸಸ್ ಆಗಿದೆ. ಈ 1,000 ರೂಪಾಯಿ ಎಕ್ಸ್ಪೆನ್ಸಸ್ ಆಗಿದ್ದು ಎಷ್ಟು ಗೂಡ್ಸ್ ಅನ್ನ ಕಳಿಸಿಕೊಡೋ ಸಲುವಾಗಿ, 200 ಗೂಡ್ಸ್ ಅನ್ನ ಕಳಿಸಿಕೊಡೋ ಸಲುವಾಗಿ 1,000 ರೂಪಾಯಿ ಎಕ್ಸ್ಪೆನ್ಸಸ್ ಮಾಡಿದ್ದಾರೆ ಅಂತ ಆದ್ರೆ 60 ಯೂನಿಟ್ಸ್ ನ ಕಳಿಸಿಕೊಟ್ಟಿದ್ರಲ್ಲ, ಅದು ಡ್ಯಾಮೇಜ್ ಆಗಿದೆಯಲ್ಲ, ಅದರ ಪಾಲು ಎಷ್ಟು. ಈ 200 ಯೂನಿಟ್ಸ್ ನಲ್ಲಿ 60 ಯೂನಿಟ್ಸ್ಗೋಸ್ಕರ ಈ 1,000 ರೂಪಾಯಿನಲ್ಲಿ ಎಕ್ಸ್ಪೆನ್ಸಸ್ ಮಾಡಿದ್ರೆ ಪಾಲು ಎಷ್ಟು, ಪೋರ್ಷನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಪಿ ಎನ್ ಆರ್ ಇ ಬೈ ಬೋತ್. ಫಾರ್ಮುಲಾ ಇಸ್ ವೆರಿ ಸಿಂಪಲ್. ಕಾಸ್ಟ್ ಆಫ್ ಗುಡ್ಸ್ ಲಾಸ್ಟ್ ಪ್ಲಸ್ ಪಿ ಎನ್ ಆರ್ ಇ ಬೈ ಬೋತ್. ಕಾಸ್ಟ್ ಆಫ್ ಗುಡ್ಸ್ ಲಾಸ್ಟ್ ಇಸ್ ವೆರಿ ಈಸಿ, 60 ಇಂಟು 250. 60 ಯೂನಿಟ್ ಡ್ಯಾಮೇಜ್ ಆಗಿದೆ, 250 ಪರ್ ಯೂನಿಟ್ ಪ್ರೈಸ್, 60 ಇಂಟು 250 ಪ್ಲಸ್ 1000 ಡಿವೈಡೆಡ್ ಬೈ 200 ಇಂಟು 60. 1000 ಡಿವೈಡೆಡ್ ಬೈ 200 ಇಂಟು 60. ಇದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕು ಅಂತ ಅನ್ಸುತ್ತೆ. 1000 rupees ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್. ಬಟ್ 1000 rupees ಎಕ್ಸ್ಪೆನ್ಸಸ್ ಮಾಡಿದ್ದು ಕೇವಲ 60 ಯೂನಿಟ್ ಡ್ಯಾಮೇಜ್ ಆಗಿದ್ದಕ್ಕೆ ಮಾತ್ರ ಅಲ್ಲ. ದೀಸ್ 1000 rupees ಎಕ್ಸ್ಪೆನ್ಸಸ್ ಬೈ ಟೋಟಲ್ ಆಫ್ 200 ಯೂನಿಟ್ಸ್. ಸಂಪೂರ್ಣವಾದ 200 ಯೂನಿಟ್ ಅನ್ನು ಕಳಿಸಿಕೊಡುವ ಸಲುವಾಗಿ 1,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಹಾಗಿದ್ರೆ 1,000 ರೂಪಾಯಿ ಖರ್ಚು ಮಾಡಿದ್ದು ಕೇವಲ 60 ಯೂನಿಟ್ಗಲ್ಲ, 200 ಯೂನಿಟ್ಗೆ. ಹಾಗಿದ್ರೆ 60 ಯೂನಿಟ್ಗೆ ಇನ್ನೂ ಕಡಿಮೆ ಆಗಿರ್ಬೇಕಲ್ವಾ? ಎಸ್, 60 ಯೂನಿಟ್ಗೆ ಇನ್ನೂ ಕಡಿಮೆ ಆಗಿರುತ್ತೆ. ಸೊ 1000 ಡಿವೈಡೆಡ್ ಬೈ 200 ಇಂಟು 60. ಈಗ ನಮಗೆ 60 ಯೂನಿಟ್ಗೆ ಎಷ್ಟು ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇದೆ ಅಂತ ಗೊತ್ತಾಗುತ್ತೆ. 1000 rupees ಇದೆ ಟೋಟಲ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ನಮ್ಗೆ ಬೇಕಾಗಿರೋದು ಟೋಟಲ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಲ್ಲ, ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್, ಪಿ ಎನ್ ಆರ್ ಇ. ಪಿ ಎನ್ ಆರ್ ಇ ಬೇರೆ, ಪಿ ಎನ್ ಆರ್ ಇ ಬೇರೆ. ಪಿ ಎನ್ ಆರ್ ಇ ಮೀನ್ ಟೋಟಲ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಪಿ ಎನ್ ಆರ್ ಇಟ್ ಮೀನ್ಸ್ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಓಕೆ ಫೈನ್. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 60 ಇಂಟು 250, 15,000 ಪ್ಲಸ್ 1000 ಡಿವೈಡೆಡ್ ಬೈ 200 ಇಂಟು 60 ಮಾಡಿದರೆ 300 ಬರುತ್ತೆ. 300, 15,000 plus 300. Then amount, abnormal loss amount 15,300. 15,300 is the actual abnormal loss amount. Abnormal loss amount is 15,300. So this is one very simple formula. ಯಾವ ರೀತಿಯಲ್ಲಿ ಬೇಕಾದ್ರೂ ಕ್ವಶನ್ಸ್ ಅನ್ನ ಕೇಳಬಹುದು. ನೀವು ಈ ಒಂದು ಸಿಂಪಲ್ ಫಾರ್ಮುಲಾವನ್ನ ಇಟ್ಕೊಂಡ್ರೆ ಯಾವುದೇ ರೀತಿಯಲ್ಲಿ ಅಬ್ನಾರ್ಮಲ್ ಲಾಸ್ ಅನ್ನ ಕೇಳಲಿಕ್ಕೆ ನಿಮ್ಗೆ ಕ್ವಶನ್ ಕೇಳಿದ್ರು ಕೂಡ ನೀವು ಇಷ್ಟು ಸಿಂಪಲ್ ಆಗಿರೋ ಒಂದು ಫಾರ್ಮುಲಾವನ್ನು ಅಪ್ಲೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ವೆರಿ ಸಿಂಪಲ್. ನೀವು ಯಾಕೆ ಕಷ್ಟ ಪಡ್ತೀರಾ, ಯಾಕೆ ನೀವು ಅಬ್ನಾರ್ಮಲ್ ಲಾಸ್ ಫೈಂಡ್ ಔಟ್ ಮಾಡೋದು ತುಂಬಾ ಕಷ್ಟ ಅಂತ ಅನ್ಕೋತೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನ್ ಇಸ್ ವೆರಿ 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 ಸಿಂಪಲ್. ಒಂದು ಸ್ಮಾಲ್ ಫಾರ್ಮುಲಾ, ಒಂದು ಚಿಕ್ಕ ಫಾರ್ಮುಲಾ ನಿಮ್ಗೆ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಿಕೊಳ್ಳುತ್ತೆ. ಈ ಫಾರ್ಮುಲಾವನ್ನ ತುಂಬಾ ಜನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಅರ್ಥ ಮಾಡ್ಕೊಳ್ಳಿ, ತುಂಬಾ ಈಸಿ ಇದೆ. ಸೊ ಇನ್ನೊಂದು ಪ್ರಾಬ್ಲಮ್ ಅನ್ನ ನೋಡೋಣ ಹೇಗಿದೆ ಅಂತ. ಅಗೇನ್ ಅನದರ್ ಒನ್ ಪ್ರಾಬ್ಲಮ್, ವಿ ಪ್ರಾಕ್ಟೀಸ್ ಅನದರ್ ಒನ್ ಪ್ರಾಬ್ಲಮ್. ಓಕೆ ಫೈನ್. ಓಕೆ, ಪ್ರಾಬ್ಲಮ್ ನಂಬರ್ 2. ಓಕೆ, ಪ್ರಾಬ್ಲಮ್ ನಂಬರ್ 2 ಏನಿದೆ ನೋಡೋಣ. ಪ್ರಾಬ್ಲಮ್ ನಂಬರ್ 2, find out the value of abnormal loss amount from the following particulars. Find out the value of abnormal loss amount from the following particulars. Okay, A, first one, A, goods consigned 400 units at 500. 400 units at 500. 400 units ಗೆ ಪ್ರತಿಯೊಂದಕ್ಕೆ 500 ರೂಪಾಯಿನಂತೆ at 500. Okay, next, units damaged in transit 150. ಎಷ್ಟು ಯೂನಿಟ್ಸ್ ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಾರೆ? 150. ಬಟ್ ಇನ್ ಇನ್ಫಾರ್ಮೇಶನ್ ಇನ್ಸೂರೆನ್ಸ್ ಕ್ಲೇಮ್ ಅಮೌಂಟ್ ₹100 ಈಚ್. ಇಲ್ಲಿ ಏನಾಗಿದೆ, ಇನ್ಸೂರೆನ್ಸ್ ಮಾಡಿಸಿದ್ದಾರೆ ಕನ್ಸೈನ್ಮೆಂಟ್ ಅಲ್ಲಿ. ಕನ್ಸೈನರ್ ಇಂದ ಕನ್ಸೈನಿಗೆ ಗೂಡ್ಸ್ ಅನ್ನ ಕಳಿಸಿಕೊಡುವಾಗ ಇನ್ಸೂರೆನ್ಸ್ ಮಾಡಿದ್ರು. ಡ್ಯಾಮೇಜ್ ಆಗಿದ್ದಕ್ಕೋಸ್ಕರ ₹100 ಇನ್ಸೂರೆನ್ಸ್ ಕಂಪನಿಯಿಂದ ಕ್ಲೇಮ್ ಅಮೌಂಟ್ ಬರುತ್ತೆ. ಕ್ಲೇಮ್ ಅಮೌಂಟ್ ₹100 ಬರುತ್ತೆ ಅಂತ ಇನ್ಫಾರ್ಮೇಶನ್ಸ್ ಕೊಡ್ತಾರೆ. ಓಕೆ ಫೈನ್. ನೆಕ್ಸ್ಟ್ ಒನ್,
Non-recurring expenses. Non-recurring expenses rupees 2000. Non-recurring expenses rupees 2000. Goods consigned 400 units at 500 each. Units damaged in transit 150. But in additional information, insurance claim amount rupees 100 each. Non-recurring expenses rupees 2000. Non-recurring expenses rupees 2000. Okay. Non-recurring expenses rupees 2000. Next one is the answer. Answer. First one you apply formula. Abnormal loss is equal to cost of goods lost plus PNRE by both. Abnormal loss is equal to cost of goods lost plus PNRE by both. Okay. Cost of goods lost ಎಷ್ಟಾಗಿದೆ ಇಲ್ಲಿ 150 ಯೂನಿಟ್ಸ್ ಡ್ಯಾಮೇಜ್ಡ್ 150 ಯೂನಿಟ್ಸ್ ಡ್ಯಾಮೇಜ್ ಆಗಿದೆ ಇಂಟು ಪರ್ ಯೂನಿಟ್ಸ್ ನ ಪ್ರೈಸ್ ಎಷ್ಟು 500 ಈಚ್ ಪ್ಲಸ್ ಕಾಸ್ಟ್ ಆಫ್ ಗುಡ್ಸ್ ಲಾಸ್ಟ್ ಪ್ಲಸ್ PNRE ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಸೊ ಪ್ರಪೋರ್ಷನೇಟ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇಲ್ಲಿ 2000 ರೂಪಾಯಿನಲ್ಲಿ ಒಂದಿಷ್ಟು ಹಣ 150 ಯೂನಿಟ್ಸ್ ಡ್ಯಾಮೇಜ್ ಆಗಿದ್ದರದ್ದು ಸೇರ್ಕೊಂಡಿದೆ ಓಕೆ in this 2000 rupees of non-recurring expenses included some portion of non-recurring expenses in this damaged goods. ಯೂನಿಟ್ಸ್ ಡ್ಯಾಮೇಜ್ 150 ಯೂನಿಟ್ಸ್ ಆಗಿದೆ ಆದ್ರೆ 150 ಯೂನಿಟ್ಸ್ ಡ್ಯಾಮೇಜ್ ಆಗಿರುವ ಒಂದು ಯೂನಿಟ್ಸಿನ ಪೂರ್ತಿ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ 2000 ಅಲ್ಲ ಆದ್ರೆ ಈ 2000 ರೂಪಾಯಿ ಎಕ್ಸ್ಪೆನ್ಸಸ್ ಮಾಡಿರೋದು ಹೋಲ್ ಆಗಿ 400 ಯೂನಿಟ್ಸ್ ಅನ್ನ ಕನ್ಸೈನರ್ ಇಂದ ಕನ್ಸೈನಿಗೆ ಕಳಿಸಿಕೊಡುವ ಸಲುವಾಗಿ ದೀಸ್ 2000 rupees ಎಕ್ಸ್ಪೆನ್ಸಸ್ ಆಗಿರೋದು 400 ಯೂನಿಟ್ಸ್ ಅನ್ನ ಕಳಿಸಿಕೊಡುವ ಸಲುವಾಗಿ 400 ಯೂನಿಟ್ಸ್ ಅನ್ನ ಕನ್ಸೈನಿಗೆ ಕಳಿಸಿಕೊಡುವ ಸಲುವಾಗಿ ಹಾಗಿದ್ದರೆ 150 ಯೂನಿಟ್ಗೆ ಎಷ್ಟಾಗಿದೆ 150 ಯೂನಿಟ್ಸ್ಗೆ ಎಷ್ಟಾಗಿದೆ ಓಕೆ ನೆಕ್ಸ್ಟ್ ಒನ್ 150 into 500 75,000 plus 2000 divided by 400 into 150 750 then actual abnormal loss ನಮಗೆ ಇನ್ನ ಫೈಂಡ್ ಔಟ್ ಆಗಿಲ್ಲ ಯಾಕಂದ್ರೆ ಇನ್ಸೂರೆನ್ಸ್ ಕ್ಲೇಮ್ ಅನ್ನ ನಾವು ತೆಗೆದಿಲ್ಲ ಬಟ್ abnormal loss amount is 75,750 abnormal loss is 75,750 then actual abnormal loss amount is equal to abnormal loss minus insurance claim. Abnormal loss minus insurance claim. Then abnormal loss how much? 75,750. 75,750 minus insurance claim 150 units into 100 each. 150 units into 100 each. Then next one simplify ಮಾಡ್ಕೊಳ್ಳೋಣ 75,750 minus 15,000 75,750 minus 15,000 then actual abnormal loss amount is a 60,750 60,000 60,750 60,750 actual abnormal loss ಓಕೆ ನಾನು ಎರಡು ಪ್ರಾಬ್ಲಮ್ಗಳನ್ನ ನಿಮಗೆ ಅಬ್ನಾರ್ಮಲ್ ಲಾಸ್ ಫೈಂಡ್ ಔಟ್ ಮಾಡೋದ್ರಲ್ಲಿ ತಿಳಿಸ್ಕೊಟ್ಟಿದ್ದೀನಿ ತುಂಬಾ ಈಸಿ ಇದೆ ಅಬ್ನಾರ್ಮಲ್ ಲಾಸ್ ಅನ್ನ ಫೈಂಡ್ ಔಟ್ ಮಾಡೋದು ತುಂಬಾ ಈಸಿ ಇದೆ ಈ ಫಾರ್ಮುಲಾ ಒಂದು ನೀವು ಬೈ ಹಾರ್ಟ್ ಇಟ್ಕೊಂಡ್ರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ ಒನ್ಸ್ ಅಗೇನ್ ರಿಪೀಟ್ ಮಾಡ್ತಾ ಇರಿ ಅಬ್ನಾರ್ಮಲ್ ಲಾಸ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗುಡ್ಸ್ ಲಾಸ್ಟ್ ಪ್ಲಸ್ PNRE ಬೈ ಬೋತ್ ಅಬ್ನಾರ್ಮಲ್ ಲಾಸ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗುಡ್ಸ್ ಲಾಸ್ಟ್ ಪ್ಲಸ್ PNRE ಬೈ ಬೋತ್ ಇದು ತುಂಬಾ ಸಿಂಪಲ್ ಆಗಿ ತುಂಬಾ ಈಸಿಯಾಗಿ ನೀವು ತಿಳ್ಕೊಳ್ಬೇಕಾಗಿರುವಂತ ಒಂದು ಫಾರ್ಮುಲಾ ಈ ಫಾರ್ಮುಲಾ ನಿಮ್ಗೆ ಗೊತ್ತಿದ್ರೆ ನೀವು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅನ್ನ ಮಾಡೋದು ತುಂಬಾ ಈಸಿ ತುಂಬಾ ಸರಳವಾಗಿ ಅಬ್ನಾರ್ಮಲ್ ಲಾಸ್ ಅನ್ನ ಫೈಂಡ್ ಔಟ್ ಮಾಡಬಹುದು ಇನ್ನ 15 ಮಾರ್ಕ್ಸ್ ನ ಪ್ರಾಬ್ಲಮ್ಗಳು ಬರ್ತವೆ ಅವಾಗ ಅಬ್ನಾರ್ಮಲ್ ಲಾಸ್ ನ ಮತ್ತೆ ಸಾಲ್ವ್ ಮಾಡೋದಿರುತ್ತೆ ಅವಾಗ ಮಾಡೋಣ ಅವಾಗ ಮತ್ತೆ ತಿಳಿಸಿಕೊಡ್ತೀನಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋವನ್ನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಎರಡು ಪ್ರಾಬ್ಲಮ್ಸ್ ಗಳನ್ನ ನಿಮ್ಗೆ ಅಬ್ನಾರ್ಮಲ್ ಲಾಸ್ ಅಕೌಂಟ್ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಪ್ರಾಕ್ಟೀಸ್ ಮಾಡಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಗಳನ್ನ ಈ ಫಾರ್ಮುಲಾದ ಮೇಲೆ ಪ್ರಾಕ್ಟೀಸ್ ಮಾಡಿ ನಿಮ್ಗೆ ತುಂಬಾ ಸರಳ ಅಂತ ಅನ್ಸಿದ್ರೆ ಈ ಫಾರ್ಮುಲಾವನ್ನ ನೀವು ಅಪ್ಲೈ ಮಾಡ್ಕೊಳ್ಳಿ